ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಭರತನಾಟ್ಯ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಶ್ರುತಿ ಚರಣ್ ತ್ರಿಮಠ್. ಹೇಗಿದ್ದೀರಾ ವೀಕ್ಷಕರೇ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸುತ್ತೇನೆ. ನಾವು 3ನೇ ಅಡವಿನಲ್ಲಿ ಏನಂತ ಹೇಳಿದೆವು, ನಮಸ್ಕಾರ ಶ್ಲೋಕದೊಂದಿಗೆ ಪ್ರಾರಂಭ ಹೇಗ್ ಮಾಡ್ಬೇಕು ಹೇಗಿಲ್ಲ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಟ್ಟಿದೆವು. ನಾವು ತಟ್ಟಡು ಮಾಡೋಕ್ಕಿಂತ ಮುಂಚೆ ನಾವು ನಮ್ಮ ನೃತ್ಯದಲ್ಲಿ ಯೋಗದ ಬಗ್ಗೆ ನಿಮ್ಗೊಂದು ಸ್ವಲ್ಪ ತಿಳಿಸ್ಕೊಡ್ತೇನೆ. ನಮ್ಮ ನೃತ್ಯದ ಬಗ್ಗೆ ಫಸ್ಟ್ ನಾವು ಯೋಗಗಳು ಮಾಡ್ಬೇಕಪ್ಪ ಅಂದ್ರೆ ನಾವು ಭರತನಾಟ್ಯ ಶ್ಲೋಕ ಮತ್ತೆ ನಮಸ್ಕಾರ ಶ್ಲೋಕ ಆನಂತರ ನಾವೇನ್ ಮಾಡ್ತೀವಿ ಅಂದ್ರೆ ಯೋಗ ಮಾಡ್ತೀವಿ. ನಮ್ಮ ಭರತನಾಟ್ಯದಲ್ಲಿ ಕ್ರಮಬದ್ಧ ಯೋಗಗಳು ಹೇಗೆ ಅಂತ ಈಗ ತೋರ್ಸ್ಕೊಡ್ತೀನಿ. ಮೊದಲಿಗೆ ಸಮಪಾದ ಕರ್ಕಟಕ ಹಸ್ತ. ನಾವು ಕರ್ಕಟ ಹಸ್ತ ಹಿಮ್ಮತಿಯಲ್ಲಿ ಎರಡೂ ಕೈಗಳನ್ನು ಹೀಗೆ ಮೇಲಕ್ಕೆ ಎತ್ತಿರ್ಬೇಕು. ಇದಕ್ ನಾವೇನಂತೀವಿ? ತಾಡಕ್ರಿಯೆ. ಇದಕ್ಕೇನಂತೀವಿ? ತಾಡಕ್ರಿಯೆ. ಸ್ಟ್ರೇಟ್ ಆಗಿ ಎರಡು ಕೈಗಳನ್ನು ಮೇಕೆತ್ತು ಮೇಲೆ ಎತ್ತಿ ಈ ತರ ನಾವು ನಿಂದಿರ್ಬೇಕು. ಇದಕ್ಕೇನಂತೀವಿ? ತಾಡಕ್ರಿಯೆ. ಅದ ನಂತರ ನಾವು ಎರಡನೇದೇನಪ್ಪಾ ಅಂದ್ರೆ ಕಾಲುಗಳನ್ನು ಹಿಮ್ಮಡಿಯಿಂದ ಎತ್ಬೇಕು. ಕಾಲು ಕಾಣಿಸ್ತಾ ಇದೆ ನಿಮಗೆ? ನೋಡ್ಕೊಳ್ಳಿ ಒಂದ್ಸಲ, ಕಾಲು ನೋಡ್ಕೊಳ್ಳಿ. ಕಾಲನ್ನ ಹಿಮ್ಮಡಿ ಮೇಲೆ ಎತ್ತಬೇಕು. ಇದೇ ಕರ್ಕಟ ಹಸ್ತಕದಲ್ಲಿ ನಾವು ಕಾಲನ್ನ ಎತ್ತಿರ್ಬೇಕು. ಇದಕ್ಕೆ ನಾವಂತೀವಿ ಊರ್ಧ್ವ ಮುಖ ಕ್ರಿಯೆ. ಇದಕ್ಕೇನಂತೀವಿ? ಊರ್ಧ್ವ ಮುಖ ಕ್ರಿಯೆ. ನೆಕ್ಸ್ಟ್ ಮೂರನೇದು ತಾಡ ಚಲನೆ. 1 2 3 1 2 3. ನಾವ್ ಇದಕ್ಕೇನಂತೀವಪ್ಪ ಅಂದ್ರೆ ತಾಡ ಚಲನೆ. ನೇರ ಮುಖದಲ್ಲಿದ್ದು ಕರ್ಕಟ ಹಸ್ತದಲ್ಲಿದ್ದು ಕೈಗಳನ್ನು ಮೇಲಕ್ಕೆ ಎತ್ತಿ ಹಾಗೆ ನಾವು ಚಲನೆ ಮಾಡ್ಬೇಕು. ಇದಕ್ಕೆ ತಾಡ ಚಲನೆ ಅಂತಾರೆ ಸ್ನೇಹಿತರೆ, ತಾಡ ಚಲನೆ. ನೆಕ್ಸ್ಟ್ ನಾಲ್ಕನೇದು ಪಾರ್ಶ್ವ ಕ್ರಿಯೆ. ನಾವು ರೈಟ್ ಈ ತರ ಬೆಂಡ್ ಆಗ್ಬೇಕು. ಎರಡೂ ಕಾಲ್ಗಳನ್ನ ಹಿಂಬಡಿಯನ್ನ ಮೇಲಕ್ಕೆತ್ತು ಈ ತರ ರೈಟ್ ಪಾರ್ಶ್ವ ಕ್ರಿಯೆ. ರೈಟ್ ಅಂಡ್ ಲೆಫ್ಟ್ ಈ ತರ ನಿಂದ್ರಬೇಕು. ನಾಲ್ಕನೇದು ಮುಮ್ಮುಖ ಕ್ರಿಯೆ. ಈಗ ಎರಡೂ ಕೈಗಳನ್ನ ಕೆಳಗೆ ಟಚ್ ಆಗಿರ್ಬೇಕು. ಬಾಗಿ ನಿಂತಾಗ ಇದು ಮುಮ್ಮುಖ ಕ್ರಿಯೆ. ಹಿಮ್ಮುಖ ಕ್ರಿಯೆ. ಆದಷ್ಟು ಮಟ್ಟಿಗೆ ಬಗ್ರಿ, ಮತ್ತೆಲ್ಲ ಬಿದ್ದಿದ್ರಿ ಸ್ವಲ್ಪ ನೋಡ್ಕೊಂಡು ನಿಮ್ಮ ಬ್ಯಾಲೆನ್ಸ್ ಪ್ರಕಾರ ಬಗ್ಗಿ ಹಿಂದ ಬಾಗ್ಬೇಕು. ನೆಕ್ಸ್ಟ್ ಮುಮ್ಮುಖ ಕ್ರಿಯೆ. ಇದು ನಾವು 3-4 ಸಲ ಮಾಡ್ಬೇಕು, ಒಂದೇ ಸಲ ಮಾಡಿ ಬರಂಗಿಲ್ಲ. ಇದು ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಇರ್ಬೇಕು. ಸಮಪಾದ ಮುಮ್ಮುಖ ಕ್ರಿಯೆ ಬಂದಾಗ ಸಮಪಾದಲ್ಲಿರ್ಬೇಕು. ನಾವು ಹಿಮ್ಮುಖ ಕ್ರಿಯೆ ಬಂದಾಗ ನಾವು ಸ್ವಲ್ಪ ಕಾಲನ್ನ ಅಗಲವಾಗಿಟ್ಕೊಂಡು ಈ ತರ ಬಾಗ್ಬೇಕು. ಇದಕ್ಕೆ ಮುಮ್ಮುಖ ಕ್ರಿಯೆ, ಹಿಮ್ಮುಖ ಕ್ರಿಯೆ. ನೆಕ್ಸ್ಟ್ ಐದನೇದು ಜಾನು ಕ್ರಿಯೆ. ಎರಡು ಸಮಪಾದ ಇಟ್ಕೊಂಡು ಕೈಗಳನ್ನು ಮೊಳಕೈ ಮೇಲೆ ಇಟ್ಕೊಂಡು ಈ ತರ ರೌಂಡ್ ಆಗಿ ಮಾಡ್ಬೇಕು. ಈ ತರ ಇದಕ್ಕೇನಂತೀವಿ ನಾವು? ಜಾನು ಕ್ರಿಯೆ. ಎಸ್ 1 2 3 10 ರೈಟ್ ಅಂಡ್ 10 ಲೆಫ್ಟ್. ರೈಟ್ 1 ಸಲ 10 ಸಲ ಮಾಡ್ಬೇಕು, ಲೆಫ್ಟ್ 10 ಸಲ ಮಾಡ್ಕೋಬೇಕು. ಮೇಲು ವಕ್ರಾಸನ ಹೇಗಪ್ಪ ಅಂದ್ರೆ ಮೇಲು ವಕ್ರಾಸನ ಮತ್ತೆ ಕಾಲಗ್ಲ ಮಾಡಿ ಕಾಲಗ್ಲ ಮಾಡಿ ಮಾಡ್ತಾರ ಈ ತರ ಮಾಡ್ಕೊಂಡು ಮೇಲು ವಕ್ರಾಸನ. ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಪಲ್ಲಕ್ಕೆ. ನೆಕ್ಸ್ಟ್ ನಂತರ ಕೆಳವಕ್ರಾಸನ. ಇದು ಮೇಲು ವಕ್ರಾಸನ ಐತಲ್ಲ, ಈಗ ಕೆಳವಕ್ರಾಸನ ಕೂಡ ಇದೇ ರೀತಿ ಕಾಲಗ್ಲ ಇರ್ಬೇಕು. ಕಾಲಗ್ಲ ಮಾಡಿದ್ರೆ ನಾವೆರಡು ಕೈಯನ್ನ ಸ್ಟ್ರೇಟ್ ನೇರವಾಗಿ ಇಟ್ಕೊಂಡು ಕೈಯನ್ನ ಈ ತರ ಮಾಡ್ಕೊಂಡ್ರ ನೋಡ್ಕೊಳ್ಳಿ. ಮೇಲೆ ಫಸ್ಟ್ ರೈಟ್. ನಿಮ್ ಕೈಯನ್ನ ಕಾಲಲ್ಲಿ ಈ ತರ ಇಟ್ಕೋಬೇಕು. ರೈಟ್ ಈ ತರ ಫುಲ್ ಈ ತರ ಬೆಂಡ್ ಆಗಿರ್ಬೇಕು. ಕೆಳವಕ್ರಾಸನ. ಇದಕ್ಕೇನಂತಾರ? ಕೆಳವಕ್ರಾಸನ. ರೈಟ್ ಲೆಫ್ಟ್
ರೈಟ್. ನೋಡಿ ಈ ತರ ಬೆಂಡ್ ಆಗಿರ್ಬೇಕು ನೀವು. ಈ ತರ ಬೆಂಡ್ ಆಗಿದ್ದಾಗ ಮಾತ್ರ ನಿಮ್ದು ಕರೆಕ್ಟ್ ಆಗಿ ಗೊತ್ತಾಗ್ತದೆ. ರೈಟ್, ಲೆಫ್ಟ್, ರೈಟ್, ಲೆಫ್ಟ್. ಓಕೆ, ಈ ತರ ಮಾಡ್ತಾರೆ. ಏಳನೇದು ಹಸ್ತಪಾದೋದಕ. ಎರಡೂ ಕೈಗಳನ್ನ ಈ ತರ ನೇರವಾಗಿ ಇಟ್ಕೊಂಡು ನಿಮ್ಮ ಕಾಲ್ ರೈಟ್ ಇದ್ದಲ್ಲ, ರೈಟ್ ಕಾಲನ್ನ ರೈಟ್ ಕೈಗೆ ನೀವು ಟಚ್ ಮಾಡ್ಬೇಕು. ಓಕೆ, ರೈಟ್ 1 2 1 2. ಈ ಮೊಳಕಲಿಲ್ಲ ಈ ತರ ಮಾಡ್ತಾರೆ ಕೆಲವರು, ಆ ತರ ಮಾಡ್ಬಾರ್ದು. ಹೌದಾ? ಸ್ಟ್ರೇಟ್ ಇಟ್ಕೊಂಡು ಕೆಲವರು ಏನೋ ಹಿಂಗ್ ಮಾಡ್ಕೋತಾರ, ಆ ತರನು ಮಾಡ್ಬಾರ್ದು. ನೀವು ಸ್ಟ್ರೇಟ್ ಆಗಿರ್ಬೇಕು. ನೋಡ್ರಿ, 1 2 1 2 1. ಈ ತರ ಮಾಡ್ಬೇಕು. ನೀವು ಮಾಡ್ತಿರಲ್ಲ. ಈಗ ಅರೆಮಂಡಲ ಕ್ರಿಯೆ ಹೇಗಪ್ಪ ಅಂದ್ರೆ, ಅರೆಮಂಡಲ ಕ್ರಿಯೆ ಅಂದ್ರೆ ಕಾಲನ್ನ ಈ ತರ ಇಟ್ಕೊಂಡು ಈ ತರ ಬೆಂಡ್, ನಾವು ಈ ತರ ನಿಂತಿರ್ತೀವಿ. ಇದು ಅರೆಮಂಡಲ ಅಲ್ಲ. ಕಾಲ್ ಮುಂದೆ ಈ ತರ ಮುಂದ್ ಮಾಡ್ತಿರೋದು ತಪ್ಪಾಗುತ್ತೆ. ನಾವು ಈ ತರ ಇಟ್ಕೋಬೇಕು. ಕಾಲನ್ನ ಈ ತರ ಬರ್ಬೇಕು. ಈ ತರ ಬಂದಾಗ ಅರೆಮಂಡಲ ಅಂತೀವಿ. ಅದಕ್ಕೆ ಅರೆಮಂಡಲ ಕ್ರಿಯೆ ನೋಡ್ಕೊಳ್ಳಿ. ಒಂದು ದಿನ ನೀವು ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಅದ್ರ ನಿಮ್ಗೆ ರೂಢಿ ಆಗ್ಬಿಡ್ತದೆ. ಅದು ನೀವು ರೂಢಿ ಹಾಕೊಂಡಾಗ ಅದು ನಿಮ್ಗೆ ಅದು ಕಾಣಿಸ್ತದೆ ನಿಮ್ಗೆ ಅವಾಗ. ಓಕೆ, ಹಸ್ತಮಣಿ ಬಂದ ಕ್ರಿಯೆ. ನಾವು ಮುಷ್ಟಿಯಲ್ಲಿ ಇಟ್ಕೊಂಡು ಎದುರು ಸ್ಟ್ರೇಟ್ ಆಗಿ ಕೈ ಹಿಡೀರಿ, ಎದುರಿಗೆ ಸ್ಟ್ರೇಟ್ ಆಗಿಟ್ಟು ಈ ಮುಷ್ಟಿ ಆಕಾರಲ್ಲಿ, ಮುಷ್ಟಿ ಸಮೇತ ಹಸ್ತದಲ್ಲಿ ನಾವು ಮುಷ್ಟಿ ಅಂತ ಇದಕ್ಕ ನಾವು ಇಷ್ಟ ರೌಂಡ್ ಅಪ್ ಮಾಡ್ಬೇಕು. ಇಟ್ಲ ಹಿಂಗ್ ಸುತ್ತಬೇಕು. ಹಿಂಗ್ ಇದಕ್ ನಾವಂತೀವಿ ಹಸ್ತಮಣಿ ಬಂದ ಕ್ರಿಯೆ. ಈ ತರ ರೈಟ್, ತರ ಅಂಡ್ ಲೆಫ್ಟ್, ಈ ತರ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಒನ್ ವರ್ತುಲ ಕ್ರಿಯೆ. ನಾವು ಭುಜದ ಮೇಲೆ ಕೈ ಈ ತರ ಇಟ್ಕೊಂಡು ಈ ತರ ರೌಂಡ್ ಅಪ್ ಮಾಡ್ಬೇಕು. ಈ ತರ ನೀವು ಈ ತರ ವ್ಯಾಯಾಮ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಗೆ ನಿಮ್ಮ ಬಾಡಿಯಲ್ಲಿ ಸಡಿಲ ಆಗುತ್ತೆ. ಈ ತರ ನೀವು ಮಾಡೋದ್ರಿಂದ ನಿಮ್ಗೆ ಭರತನಾಟ್ಯ ಮಾಡೋದಕ್ಕೆ ಸುಲಭವಾಗಿ ಅನುಕೂಲ ಆಗುತ್ತೆ. ನಿಮ್ಗೆ ಯಾವುದೇ ಆದ್ರೆ ನೋವು ಆಗೋದಿಲ್ಲ. ನೀವು ಸರಳವಾಗಿ ಕೆಲಸ ಮಾಡ್ಬೋದು. ಸರಳವಾಗಿ ನೀವು ಅಡುಗಳನ್ನ ನೀವು ಮಾಡ್ಬೋದು. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮಗೆ ಯಾರ್ಯಾರು ಮಕ್ಕಳಿಗೂ ಮತ್ತೆ ತಾಯಂದ್ರಿಗೂ ಕಲಿಸ್ಬೇಕನ್ನೋ ಕಲಿಯೋ ಆಸಕ್ತಿ ಇರ್ತದಲ್ಲ, ಅವರಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.